ಸೊ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್ ಟು ನ್ಯೂ ಬ್ಲಾಗ್ ಟು ನ್ಯೂ ಸೀರೀಸ್ಗೆ. ಸೊ ಎಲ್ಲರೂ ಹೆಂಗಿದ್ರಿ, ಆರಾಮಿದ್ರಿ ಅಂತ ಅನ್ಕೋತೀನಿ. ಸೊ ಇವತ್ತೊಂದು ಹೊಸ ಜರ್ನಿ ಹೊಂಟೀವಿ. ಎಲ್ಲಂತ ಮುಂದೆ ಗೊತ್ತಾಗತ್ತೆ ನಿಮ್ಗೆ. ಸೊ ಇಲ್ಲಿ ಯಾಕೆ ಬಂದಿನಪ್ಪ, ಒಮ್ಮೆ ಗಾರ್ಡನಿಗೆ ಬಂದು ಬ್ಲಾಗ್ ಮಾಡಿಕತ್ತಾರಂತೆ. ಸೊ ಬ್ಯಾಕ್ ಗ್ರೌಂಡ್ ಚಲೋ ಬರ್ಬೇಕಂತ ಅಷ್ಟ, ಅದಕ್ಕೆ ಬಂದೆ. ಅದಾದ್ಮೇಲೆ ಇವಾಗ ಹೊಂಟಿವಿ. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಒಂದ್ ಸ್ವಲ್ಪ ಬ್ಯಾಗ್ ಪ್ಯಾಕ್ ಎಲ್ಲ ಆಗ್ಯದ ಅರ್ಧಂಬರ್ಧ. ಸೊ ಅರ್ಧಂಬರ್ಧ ಬ್ಯಾಕ್ ಮಾಡಿ ಟೈಮ್ ಎಷ್ಟು ಒಂದು 10 ಗಂಟೆ ಇರ್ಬೇಕು ಇವಾಗ. 10 ಗಂಟೆ ಆಯ್ತ. ಸೊ ಹೋಗ್ಬೇಕು ಇವಾಗ. ಮೈಕ್ ನೋಡ್ಲಿಕ್ಕೈತಿರಿ. ಸೊ ಹೊಸ ಮೈಕ್ ತಗೊಂಡಿನಿ ನಿನ್ನೆ. ಸೊ ನಿಮಗ ಹೊಸ ವಾಯ್ಸ್ ಕ್ಲಿಯರ್ ಬರ್ಲಿ ಅಂತ ಮೈಕ್ ತಗೊಂಡಿನಿ. ಸೊ ಅದಕ್ಕೆ ಈಗ ಹೆಂಗ ರೆಸ್ಪಾನ್ಸ್ ಬರ್ತೀರ ನೋಡ್ಬೇಕ. ಅದಾದ್ಮೇಲೆ ಎಲ್ಲ ನೋಡ್ರಿ, ಇದು ಗ್ಯಾಡ್ಜೆಟ್ಸ್ ಎಲ್ಲ ಇಲ್ಲಿ ಒಳ ಹಾಕೊಂಡಿನಿ. ನಂದು ಟಿಕೆಟ್ ರೆಡಿ ಅವಲ್ಲಿ ಎಲ್ಲ ಫುಲ್ ರೆಡಿ. ಸೊ ಟೋಟಲ್ ಆಗಿ ನಾವು ಒಂದು 19 ಮಂದಿ 20 ಮಂದಿ ಹೊಂಟಿವಿ. 20 ಮಂದಿದ ಟಿಕೆಟ್ಸ್, ಅಲ್ಲಿ ಹೋಗೋ ಬಸ್ ಟಿಕೆಟ್ ಎಲ್ಲ ನಾವು ಮಾಡ್ಕೊಟ್ಟಿವಿ. ಸೊ ಅದಕ್ಕೆ ಎಲ್ಲ ರೆಡಿ ಅವ ಇಲ್ಲಿ ಟಿಕೆಟ್ಸ್. ಹೋಗ್ತಾ ಇವಾಗ ನಾವು ಹುಬ್ಳಿಯಿಂದ ಟ್ರೈನ್ ಅದ. ಸೊ ಇಲ್ಲಿಂದ ನಾವು ಕಾರ್ನ ಹೋಗ್ಬೇಕು. ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಸೊ ಅದಕ್ಕೆ ನೋಡ್ಬೇಕು ಮಾಡ್ಲಿಕ್ಕೆ ಹೆಂಗ್ ಹೋಗ್ಬೇಕು ಏನು ಅಂತ. ಸೊ ನನ್ ಪ್ಯಾಕ್ ಅಂತೂ ರೆಡಿ ಅದ. ಇಲ್ಲಿ ಎಲ್ಲಾರು ಇನ್ನೊಂದ್ ಸ್ವಲ್ಪ ಟೈಮ್ ಅಂತೂ ನಾವು ಅಟ್ಲೀಸ್ಟ್ 1 ತಾಸು ಮುಂಚೆನೆ ಹೋಗ್ಬೇಕು ಹುಬ್ಳಿಗೆ. ಸೊ ಅದಕ್ಕೆ 10 ಗಂಟೆ ಆಯ್ತು. ಅಟ್ಲೀಸ್ಟ್ 12 ಗಂಟೆಗಿಲ್ಲ, 12 ಗಂಟೆಗಂತೂ ಮುಟ್ಬೇಕು ನಾವ್ ಅಲ್ಲಿ. 1 ಗಂಟೆ ಟ್ರೈನ್ ಅದಲ್ಲ, 12 ಗಂಟೆಗಾರ ಮುಟ್ಬೇಕ. ಸೊ ಅದಕ್ಕೆ ಹಂಗ್ ಮಾಡಿ ನೋಡ್ಬೇಕು. ಇವಾಗ 11 ಗಂಟೆ ಇನ್ನೊಂದು ತಾಸ್ನಾಗ ಬಿಡ್ಬೇಕು ರೆಡಿ ಆಗಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಹೋಗಿ ಬೆಟ್ ಹಾಕ್ಬೇಕು. ಮ್ಯಾಲೆ ಕಾಕೋರು ಇಲ್ಲ, ಅವ್ರು ಸ್ವಲ್ಪ ಇದಾರೆಲ್ಲ ಸ್ವಲ್ಪ ಬೆಟ್ ಹಾಕೋಣ ಬರ್ರಿ. ರೆಡಿ ಆಗ್ಯದ. ಸೊ ಮೈಕ್ ರೆಡಿ, 100% ಚಾರ್ಜ್ ಆಯ್ತು. ಸೊ ಅದಾದ್ಮೇಲೆ ಏರ್ಪಾಡ್ಸ್, ಅದಾದ್ಮೇಲೆ ಫೋನ್ ಚಾರ್ಜರ್ ವೈರ್ಲೆಸ್ದು, ಅದಾದ್ಮೇಲೆ ವಾಚು ಆಗ್ತದ್ರೊಳಗೆ, ಅದಾದ್ಮೇಲೆ ಎಕ್ಸ್ಟ್ರಾ ವಾಚ್ ಸ್ಟ್ರಿಪ್, ಒಂದು ಚಾರ್ಜರ್, ಅದಾದ್ಮೇಲೆ ಟಿಕೆಟ್ಸ್ ಇದೆ ರೆಡಿ ಆಗ್ಯದ. ಸೊ ಎಲ್ಲ ಇದ್ರೊಳಗೆ ಬ್ಯಾಗ್ನ ಹಾಕ್ಬೇಕು ಇವಾಗ. ಸೊ ಬ್ಯಾಗ್ನ ಹಾಕಿ ಎಲ್ಲ ಹೋಗೋಣಂತ ಪಟ್ನ ಹೋಗಿ ಸಿಗ್ತೇನೆ ಅಂತ ಹೊರಗೆ ನಮಗೆ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವಾಗ ಮನೆ ಬಿಟ್ಟು ಕಾರ್ನ ಹೊಂಟೀವಿ ಹುಬ್ಳಿ ತನಕ ಕಾರಿಗೆ ಹೋಗಿ. ಅದಾದ್ಮೇಲೆ ಅಲ್ಲಿಂದ ಪಾರ್ಕಿಂಗ್ನಾಗ ಕಾರ್ ಹಚ್ಚಿ ಬಸ್ಸಿಗೆ ಹೋಗ್ಬೇಕಂದ್ರೆ ಫುಲ್ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಇದಾಗ್ತದೆ. ಆಮೇಲೆ ಮತ್ತೆ ವಾಪಸ್ ಬಂದು ಬೆಳಗ್ಗೆ ನಾವು ಹುಬ್ಳಿಗೆ ಬರ್ಬೇಕು ವಾಪಸ್. ಸೊ ಹುಬ್ಳಿಗೆ ಬಂದ ಕೂಡ ಮತ್ತೆ ಬಸ್ ಹುಡ್ಕೊಂತ ಬೇಜಾರಾಗಿರ್ತದೆ. ಸೊ ಅದಕ್ಕೆ ಮತ್ತೆ ಕಾರ್ ವಾಪಸ್ ತೊಗೊಂಡ್ಬಿಡ್ಬೋದು ಅಂತ ಹೇಳಿ ಕಾರ್ ತೊಗೊಂಡ್ಬಿಡ್ತೀವಿ ಈ ಸರಿ ಫಸ್ಟ್ ಟೈಮ್. ಸೊ ಪಾರ್ಕಿಂಗ್ನಾಗ ಕಾರ್ ಹಚ್ಚಿ ಅಲ್ಲಿಂದ ಹೋಗ್ಬೇಕು ಒಳಗೆ. ಎಲ್ಲ ರೆಡಿ ಆಗಿವಿ ಇಲ್ಲೇ ಕಾರ್. ಸೊ ಹುಬ್ಳಿಗೆ ಹೋಗಿ ಈಗ ಜಸ್ಟ್ ನಾವು ಗಾಂಧಿನಗರ ಎಂಟ್ರಿ ಆಗ್ಲಿಕ್ಕತ್ತೀವಿ. ಸೊ ಇಲ್ಲೇ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ. ಹಾಯ್, ಒಂದು ಸ್ವಲ್ಪ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಯಾವ ಇವೆಲ್ಲ ಹೋಗಾಗ ನಿಮ್ಗೆ ಡೈರೆಕ್ಟ್ ಸ್ಟೇಷನ್ ಹೋಗಿ ಸಿಗ್ತೀನಿ ಅಂತ ಬರ್ರಿ. ಎಲ್ಲರೂ ಒಳ್ಳೆ ಎಲ್ಲರಿಗೂ ಒಂದು ಸ್ವಲ್ಪ ಮೀಟ್ ಮಾಡೋಣ, ಎಲ್ಲರಿಗೂ ಸಿಗೋಣ ಅಂತ. ಅಲ್ಲಿ ಹೋಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೇನೆ ಎಲ್ಲರಿಗೂ. ಬನ್ನಿ. ವೆಲ್ಕಮ್ ಟು ಹುಬ್ಳಿ ರೈಲ್ವೆ ಸ್ಟೇಷನ್. ಆಮೇಲೆ ಬಂದು ಕಾರ್ ಪಾರ್ಕ್ ಮಾಡಿದ್ವಿ ಇಲ್ಲೇ. ಸೊ ಕಾರ್ ಪಾರ್ಕ್ ಮಾಡಿ 2 days ಇಲ್ಲೇ ಇರ್ತಿದ್ದೆ ಇವಾಗ ಕಾರ್ ಇಲ್ಲೇ. ಅದಾದ್ಮೇಲೆ ಇವಾಗ ಲಗೇಜ್ ಸ್ವಲ್ಪ ತಗೋಬೇಕು. ಲಗೇಜ್ ತಗೊಂಡು ಸ್ಟೇಷನ್ಗೆ ಹೋಗ್ಬೇಕು ಒಳಗೆ. 1 ಗಂಟೆಗೆ ಅದು ಪ್ರಾಪರ್ ಕರೆಕ್ಟ್ 1 ಗಂಟೆಗೆ ಒಳಗೆ ಹೋಗ್ಬೇಕು ಇವಾಗ. ಸೊ ಕಾಕರ್ಕ ಅವ್ರು ಇಲ್ಲೇ ನಿಂತದ, ಇಲ್ಲೇ ಹಚ್ಚಾರ ಅವರು. ಅವ್ರದ ಫೋನ್ ಮಾತಾಡ್ರಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ತಡ್ರಿ, ಮೈಕ್ ಕೊಡ್ತೀನಿ ಅವ್ರಿಗೆ, ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಹಲೋ, ಏನ್ ಹೇಳೋದು? ಈಗ ಬಂದೀವಿ, ಹೊಂಟಿವಿ. ಲಗೇಜ್ ಭಾಳ ಅವ, ಮಾಡ್ಕೋಬೇಡ ಅಂದ್ರು ಮತ್ತು ಲಗೇಜ್ ಭಾಳ ಅದು. 5 ಬ್ಯಾಗ್ ಆಗ್ಯಾವು. ಇದು ವಜ್ಜದ ಕುಟ್ಟುದು. ಏನ್ ಮಾಡೋದು? ಇಟ್ಕೋಬೇಕು. ಇಲ್ಲ ಗೈಸ್, ನಾನೇ ಇಟ್ಕೋಬೇಕು ಇವಾಗ. ಹೋಗಿ ಇಟ್ಕೊಂಡು ಅಲ್ಲಿ ಹೋಗಿ ಇಳಿಸ್ತೀವಿ. ಅದಾದ್ಮೇಲೆ ಸಿಗ್ತೇನೆ ಅಂತ. ವೆಲ್ಕಮ್ ಟು ಹುಬ್ಳಿ ರೈಲ್ವೆ ಸ್ಟೇಷನ್ ಅಗೇನ್. ಹಲೋ, ಹಲೋ ಹಲೋ ಹಲೋ. ಗೌತಮ್ ಅವರು ವಿಲಾಗ್ ಮಾಡ್ತಾ ಇದಾರೆ ಇವಾಗ. ಮೊದ್ಲು
ನೆಕ್ಸ್ಟ್ ಒಂದು ವಿಲಾಗ್ ನಲ್ಲಿ ಕಾಶಿ ವಿಶ್ವನಾಥ ಕಂಡು ಬಂದಿವಿ. ಈಗ ಎರಡನೇ ವಿಲಾಗ್ ನಲ್ಲಿ ನಾವು ಶ್ರೀಶೈಲ ಹೋಗ್ತಾ ಇದೀವಿ. ಅದಕ್ಕೆ ಗೌತಮ್ ಅವರಿಗೆ ತುಂಬಾ ಧನ್ಯವಾದಗಳು. ಮುಂದಿನ ಭಾಗ ಅವರು ಕಂಟಿನ್ಯೂ ಮಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ಒಂದ ಕಾಂಡ ಆಯ್ತ್ರಿ ಗಾಯ್ಸ್, ಹಂಗ ಫೋನ್ ನನ್ ಕಾರ್ನಾಗ ಬಿಟ್ಟು ಬಂದ್ಬಿಟ್ಟಿನಿ. ಸೊ ಇದ ಮಾಡ್ಬೇಕಂತೇಳಿ ಇದ್ರಾಗ ಅಪ್ಪರ್ ಫೋನ್ ಎತ್ಕೊಂಡ್ ನನ್ ಫೋನ್ ಕಾರ್ನಾಗ ಬಿಟ್ಟು ಬಂದ್ಬಿಟ್ಟಿನಿ. ಸೊ ಅಟ್ಲೀಸ್ಟ್ ಮನ್ಯಾಗ ಬಿಟ್ಟಿಲ್ಲ. ಹೋಗ್ಕೊಂಡ್ ಬರ್ರಿ. ಓ ಗೈಸ್, ಇಲ್ಲದ ಗೈಸ್. ಸೊ ನನ್ನ ಫೋನ್ ತಕೊಂಡ್ ಇವಾಗ ಹೋಗ್ಬೇಕು ನಡ್ರಿ. ಪಟ್ ಎಲ್ಲ ಹೋದ್ರು ಅವ್ರ ಬೆಟ್ಟ. ಲೆಟ್ಸ್ ಗೋ. ಸೊ ಕಾಂಡ್ ನಂಬರ್ ಏನಪ್ಪಾ ಅಂತಂದ್ರ ಮೇನ್ ಟಿಕೆಟ್ ಕಾರ್ನಾಗ ಬಿಟ್ಟು ಬಂದ್ಬಿಟ್ಟಿನಿ. ಸೊ ಯಾರಿಗೂ ಹೇಳಿಲ್ಲ. ಮತ್ ಕಾರ್ ಕಡೆ ಹೊಂಟೀನಿ. ಎರಡನೇ ಸಲ ನಿಕ್ಬೇಕಂತಲ್ಲ ಕರೆಗೂ ಟಿಕೆಟ್ ಕಾರ್ನಾಗ. ಸೊ ಮತ್ ತೊಗೊಂಬರ್ಲಿಕ್ಕೆ ಹೊಂಟೀನಿ ಗೈಸ್. Welcome guys for 121,678. A few moments later. ವೆಲ್ಕಮ್ ಬ್ಯಾಕ್. ಊರುಗಳಿಗೆ ನೀವು ಬಂದ್ರ. ಸೊ ಹೋಗ್ತಾ ಇದೀವಿ ಇವಾಗ. ನಾವು ಉಚ್ಚರಕ್ಕೆ ನಡ್ಕೊಂಡು ಬಂದೆ ಗೈಸ್. ಇಲ್ಲ ಕ್ಯಾಲರೀಸ್ ಬಂದ್ ಮಾಡಿದೆ. ಗಾಡಾಗ ಬಂದ್ರ ಅಷ್ಟ ಮತ್ ಇದು ಆಗ್ತಿತ್ತು. ಸೊ ಇವಾಗ ಇಲ್ಲಿ ಬಂದಿವಿ. ಊರುಗಳ ಟೀಮ್ನೆಲ್ಲ ಬಂದ. ಹಲೋ. ಸೊ ಎಲ್ಲಾರು ಹಾಕ್ತಾರ ನೋಡ್ರಿ ಟ್ರೈನ್ ಒಳಗ. ನಾವು ಒಳ ಹೋಗೋಣ. Let's go in guys. ಬಾಗ ಆಯ್ತು ಹೋಗೋಣಂತ. Let's go. ಚಲೋ. ವೆಲ್ಕಮ್ ಬ್ಯಾಕ್. ಊಟಕ್ಕೆ ಬಂದಿವಿ. ಇವಾಗ ಊಟ ಮಾಡ್ಲಿಕ್ಕತ್ತೀವಿ. ಸೊ ಎಲ್ಲ ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ಡಿಶಸ್. ಆಮೇಲೆ ಎಲ್ಲ ನೋಡ್ಕೋರಿ. ಇದೆಲ್ಲ ತಿಂದು ಆಮೇಲೆ ಸಿಗ್ತೇನಂತ ನಿಮ್ಗೆ. ಫುಲ್ ಬ್ಯಾಟಿಂಗ್ ಎಲ್ಲರೂ ಮಾಡ್ಲಿಕ್ಕತ್ತಾರ. ಇಲ್ಲೇ ಎಲ್ಲರೂ ಬ್ಯಾಟಿಂಗ್ ಮಾಡ್ಲಿಕ್ಕತ್ತಾರ. ನಾವು ಸ್ವಲ್ಪ ಹಾಕಿ ಈಗ ಕೂತೆ. ಸೊ ಇಲ್ಲಿ ಒಂದಿಬ್ಬರು ಕೂತಾರ ಮೇಲೆ. ಇಲ್ಲೊಬ್ರು ಕೂತಾರ. ಆಮೇಲೆ ಸೊ ಲೆಟ್ಸ್ ಗೋ. ನಾನು ತಿಂದು ಆಮೇಲೆ ಸಿಗ್ತೀನಿ ಅಂತ ಬರ್ರಿ. ಸೊ ಗೈಸ್ ಬಂದು ಮುಕ್ಕೊಂಡಿಲ್ಲ ಒಂದು ಸ್ವಲ್ಪ ಹೊತ್ತು. ಸುಖಿ ಭಾಳ ಅಂತ ಸೊ ಕಡೆ ಸುಖಿ ಖಾಲಿ ಸಿಕ್ತು ಹೊರಗಂತ ಬಂದ್ಕೊಡ್ತೀನಿ ನೋಡ್ರಿ. ಹೊರಗಿಂದ ಇದೊಂದು ಖಾಲಿ ಅದ. ಒಂದೊಂದು ಸ್ವಲ್ಪ ಒಂದು 5 ನಿಮಿಷ ಕೂತು ಆಮೇಲೆ ಹೋಗೋಣ. ಸಖಿ ಎಲ್ಲ ಹಿಡಿತದೆ, ಜೋರಾಗಿರ್ತದೆ ಸೊ ಸಖಿ. ಸೊ ಇಲ್ಲಿ ನೋಡ್ರಿ ಗಾಯ್ಸ್, ನಡಕ ಟ್ರೈನ್ ಎಲ್ಲಿ ಹೊಸಪೇಟೆ ದಾಟ್ತೀವಿ. ಬಳ್ಳಾರಿ ಬಂದು ಕೋಟೆ ಬಂದಿದ್ದು ನೋಡ್ರಿ. ಇಲ್ಲ ಯಾವ ಕೋಟೆ ಅಂತ ಗೊತ್ತಿಲ್ಲ, ಬಟ್ ಏನು ಬಿಲ್ಟ್ ಮಾಡ್ಯಾರ. ಸೊ ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಇಲ್ಲಿ ಕಾಣಿಸ್ತಿರ್ಬೋದು. ಎಸ್, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಅಲ್ಲ ಅಲ್ಲಪ್ಪ, ಇಲ್ಲ ನಾನೇ ಹೇಳಿದೆಪ್ಪ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನಮಗ್ ಕೊಡ್ಬೇಕು. ಇಲ್ಲ ಬಾಜು ಹಲ್ಲಿದ್ದೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು ಒಂದೆರಡು ಹಾಲ್ ತೋರ್ಸ್. ಹಾಲ್ ತೋರ್ಸ್. ಅಜ ಹಾಲ್ ತೋರ್ಸ್. ಅಜ ಹಾಲ್. ಅಜ ಹಾಲ್ ತೋರ್ಸ್. ಅಜ ಹಾಲ್ ತೋರ್ಸ್.
ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಪುಟಾಣಿ ಶೇಂಗಾ ಆರಿಸ್ಬಿಡ್ತೀನಿ ನಾನು. ಶೇಂಗಾ ಮುಂಗಿನ ಮುರಸ ಕವರಿಗ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ಜ್ಯೂಸ್ ಬೇಕೋ ಹಾರ್ಡ್ ಡ್ರಿಂಕ್ಸ್ ಬೇಕೋ ಯಾವ್ದು ಬೇಕು? ಅದೇ ಏನ್ ಬೇಕಜ್ಜ ನಿಂಗೆ? ಸೊ ಗೈಸ್ ಇಲ್ಲಿ ಇದು ಬಳ್ಳಾರಿ ಬಂತೀವಾಗ ಜಂಕ್ಷನ್ ಇದೆ, ಏನ್ ಸಿಗ್ತದೆ ಅವಾಗಿಂತ ಬಿಸಿಲಾಗ ಕೂತ್ ಸಾಕಾಗದೆ, ಸ್ವಲ್ಪ ಏನಾರ ಕುಡಿಲಿಕ್ಕೆ ಈ ನೀರೆಲ್ಲ ಬಿಸಿ ಆಗ್ಬಿಟ್ಟವು, ಬಿಸಿ ಬಿಸಿ ನೀರು. ಅದಕ್ಕೆ ಈಗ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಏನ್ ಬೇಕಾ? ಕೋಲ್ಡ್ ಬೇಕಾ? ಅಲ್ಲಿ ನೋಡ್ರಿ ಗಾಯ್ಸ್ ನಮ್ಮ ಅಜ್ಜನ ಫ್ರೆಂಡ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮ್ಮ ಅಜ್ಜನ ಫ್ರೆಂಡ್ಸ್ ಅವರು. ಸ್ನ್ಯಾಕ್ಸ್ ಎಷ್ಟು ಗಂಟೆ ಕಾಕ? ಈಗ 4 ಗಂಟೆ ಸ್ನ್ಯಾಕ್ಸ್ ಚಾಲೂ ಮಾಡಿದಲ್ಲಿ. 5 ಗಂಟೆ ಬಿಸಿಲಾಗ ಯಾರು ಸ್ನ್ಯಾಕ್ಸ್ ತಿಂತಾರು ಮಾರ? ನಮಗರ ಇಲ್ಲಿ ಗಂಟ್ಲ ಹಿಡಿದ ನೀರು ಸಿಗೋಲ್ಲ ಕರೆಕ್ಟ್ ಪ್ರಾಪರ್ ನೀರು ಅಂತ ಚುಮ್ಮರಿ. ಯಪ್ಪ ಹೆಂಗ್ ತಿಂತೀರಪ್ಪ? ಅಣ್ಣ ಅಣ್ಣ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಇವ್ರ ಮೇನ್ಲಿ ಇವ್ರು ಚಹಾ ಕುಡಿಯೋರು ಮನುಷ್ಯ ಜ್ಯೂಸ್ ಕುಡಿಲಿಕತ್ತಾರ. 4 ಇಲ್ಲ 3 ಗಂಟೆಗೆ ಊಟ ಹಾಕ್ತಿದ್ದಂಗ ಚಹಾ. ಇವತ್ತು ನೋಡ್ರಿ ಜ್ಯೂಸ್ ಕುಡಿಲಿಕತ್ತಾರ. ನಾ ಕಾಫಿ ಕುಡ್ತೀನಿ ಭಾಳ. ಮೆಣಸಿಕಾಯಿ ಖಾರದ್ದು ಆಮೇಲೆ ಅವ್ರ ಉಳ್ಳಾಗಡ್ಡೆ ಮೇಲೆ ಎಣ್ಣೆ ಹಾಕೊಡ್ತಿದ್ರು. ಅದು ಫಸ್ಟ್ ಅದನ್ನೇ ತಿಂತಿದ್ರ ಚಾ ಬಿಟ್ಟು. ಅದೇ ಇಷ್ಟ ಅವ್ರಿಗೆ. ಚೆನ್ನಾಗಿ ಸೊ ವೆಲ್ಕಮ್. ಇವಾಗ ಸ್ವಲ್ಪ ಕಾಫಿ ಗಿಫಿ ಕುಡಿದು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಸೊ ಇನ್ನೊಂದ್ ಮೈಕ್ ನಾನು ಇದು ಕೊಡ್ತೀನಿ ನಮ್ಮ ಕಾಕ ಅವರಿಗೆ. ಅವ್ರ ಎಕ್ಸ್ಪ್ರೆಷನ್ ಕೇಳೋಣ ಎಲ್ಲರಿಗೂ ಹೆಂಗಿರ್ತದೆ ಅಂತ. ಸೊ 1 ನಿಮಿಷ ಮೈಕ್ ಆನ್ ಮಾಡಿ ಸಿಗ್ತೇನೆ ನಿಮ್ಗೆ. ಸೊ 1 ಮೈಕ್ ಕೊಡು ನಮ್ ಕಾಕಾಗ. ಸೊ ಒಬ್ಬೊಬ್ರು ಎಕ್ಸ್ಪ್ರೆಷನ್ ಕೇಳೋಣ ಎಲ್ಲರಿಗೂ. ಅಕ್ಕ ಇನ್ನು ಕ್ಯಾಮ್ರಾ ಇದು ಇಟ್ಕೊ ಮೈಕ್. ಏನ್ ಮಾತಾಡಿ ಸೊಕಾಶ್ ಮಾತಾಡಿ. ಈ 1 ಮೈಕ್ ನಮ್ಗೆ ಕುಡಿ ಹಿಡ್ಕೊ. ಈಗ ನಾವ್ ಸ್ವಲ್ಪ ಈಗ ಸ್ವಾದ ಏನಾರು ಮಾತಾಡು. ಸೊ ಮೈಕ್ ಹಿಡ್ಕೊಂಡ್ ಮಾತಾಡು. ಈಗ ಬಿಸಿಲಿಗೆ ಬೆಂಡ್ ಆಗಿದೆ, ಇದನ್ನ ಕುಡಿದು ತಂಪಾಗಿದೆ, ಆಮೇಲೆ ಮಾತಾಡ್ತೀನಿ. 2 ನಿಮಿಷ ಟೈಮ್ ಕೊಟ್ರೆ ಅಲ್ಲ. ಆಗಲೇ ಚುಮ್ಮರಿ ತಿಂದಿಲ್ಲ, ಮತ್ತೆ ಚುಮ್ಮರಿ ತಿಂದಿಲ್ಲ ಆಗಲೇ ಮತ್ತೆ ಹೊಲಗೆ ಕೊಡ್ತೀನಿ ಬರೀ ಮಾತಾಡ. ಏನ್ ಸೆಕೆಯಾಗ ಏನ್ ಮಾತಾಡೋದು ಮನೆ ಅಲ್ಲ. ಇವತ್ತು ಏನಾಯ್ತು ಬೆಳಗಿಂತಾರೆ? ಬೆಳಗಿಂದ ಏನಾಗ್ಯಾವ ಹಂಗಾರ ಕೇಳಿ ಅದ್ರಾಗ ಏನವ. ಇಲ್ಲೇ ಇಟ್ಕೋ. ಬೆಳಗಿಂತ್ರ ಏನೇನ್ ಮಾಡಿದ್ರಿ ಇವತ್ತು? ಬೆಳಗಿಂದ ಏನ್ ಸೆಕೆ ಆಗದೆ ನೋಡ. AC ಮಾಡಿದ್ರೆ ಹಾಕಿಟ್ಟು ಆಗ್ಲಿಲ್ಲ, ಸೆಕೆಯಾಗಿ ಮಾಡಿ ಫುಲ್ ಸೆಕೆಯಾಗಿ ಇವತ್ತೆಲ್ಲ ಡನ್. ಅಷ್ಟೇ. ಹಾಯ್ ಗೌತಮ್, ನಾವು ಎಲ್ಲರೂ ಕುಲಕರ್ಣಿ ಗ್ರೂಪ್ ಸೇರಿ ಶ್ರೀಶೈಲಂ ಹೊಂಟಿರ್ತೇವೆ. ಶ್ರೀಶೈಲಂದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ತಗೊಳ್ಳಿಕ್ಕೆ ಸುಮಾರು ಒಂದು 20 ಜನ ಸೇರಿ ಹೋಗ್ತಾ ಇದ್ದೇವೆ. ಈಗ ಬಳ್ಳಾರಿ ತನಕ ಬಂದ ಇದ್ದೇವೆ. ಚೆನ್ನಾಗಿದೆ, ಆದ್ರೆ ಬಿಸಿಲು ಮಾತ್ರ
ಸಖತ್ತಾಗೈತಿ. ಇದೊಂದು ಎಕ್ಸ್ಟ್ರಾ ಅನುಭವ ಬಿಸಿಲಿನಲ್ಲಿ ಹೋಗುದು. ಹೀಗಾಗಿ ದರ್ಶನ ಆದ್ಮೇಲೆ ಮತ್ತೊಂದ್ ದಿವ್ಸ ಇದ್ದು ಮತ್ತೆ ಅದೇ ಟ್ರೈನಿಗೆ ರಿಟರ್ನ್ ಆಗ್ತಾ. ಐ ಥಿಂಕ್ ಇವತ್ತು ಬಹಳ ನೀರ್ ಕುಡಿದಿರ್ಬೇಕು ಎಲ್ಲರೂ ಸಾಕಷ್ಟು ನೀರು ಎಷ್ಟ್ ನೀರ್ ಕುಡಿದ್ರು ಬೇಸರಾಗಿಲ್ಲ, ಮತ್ತೆ ಇನ್ನೂ ಕುಡಿಬೇಕನ್ಸುತ್ತೆ. ಅದು ಕೋಲ್ಡ್ ನೀರು. ಮತ್ತೆ ಎಲ್ಲರೂ ವಿಶೇಷ ಅನುಭವ ಇದೊಂದು, ಎಲ್ಲರಿಗೂ ಒಂದು ವಿಶೇಷ ಅನುಭವ. ಇದು ಮರೆಯಲಾರದಂತ ಅನುಭವ ಬೇಸಿಗೆ ಕಾಲದಲ್ಲಿ. ಸೊ ಮತ್ತೆ ಸ್ಟೇಟ್ ಆಗಿರಿ, ಮುಂದೆ ಶ್ರೀಶೈಲ ಹೋಗಿ ಸಿಗ್ತೀವಿ. ಮುಂದೆ ಶ್ರೀಶೈಲ ಒಂದೇ, ಮತ್ತೆ ನೆಕ್ಸ್ಟ್ ಜೂನ್ ಅಥವಾ ಜುಲೈದಲ್ಲಿ ಪ್ಲಾನ್ ಅದ. ಅದು ನೋಡ್ಕೊಂಡು ಏನಂತ ಆಮೇಲೆ ನಾವು ಮತ್ತೆ ವಿಡಿಯೋದಾಗ ಸಿಗ್ತೇವೆ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ವೆಲ್ಕಮ್. ಇವಾಗ ನಮ್ಮ ರತ್ನ ಕೇಳಲಿಕ್ಕೆ ಕ್ವಶನ್. ಸೊ ಇವತ್ತು ಎಲ್ಲಿ ಹೊಂಟಿವಿ ಇವತ್ತು? ನಾವು ಹುಬ್ಳಿಯಿಂದ ಶ್ರೀಶೈಲ ಕೊಡ್ತೇವಿ. ಜೋರು ಮಾತಾಡ್ರಿ. ಏನೇ ಇವತ್ತಿನ ಏನೇ ಎಕ್ಸ್ಪ್ರೆಷನ್ ಇವತ್ತು ಏನಾಯ್ತು ನಿಮ್ಗೆ? ಹೆಂಗಿದೆ ಜರ್ನಿ? ಏನ್ ಸಾಧಾರಣ ಗಾಂಟ್ಲು ಒಣಗಿಟ್ಟು ಬಿಟ್ಟದ. ಎಷ್ಟ್ ನೀರ್ ಕುಡ್ದಂಗಾಗಿಲ್ಲ. ಎಲ್ಲಾರ ಕ್ವಶನ್ ಅದು ಒಂದು ಆನ್ಸರ್. ಅದು ಒಂದು ಬಾಳ ನೀರ್ ಕುಡಿದೀವಿ, ಇನ್ನು ಸಿಕ್ಕಿದೆ. ಸ್ಟಕಿಗೆ ಹೆಂಗ್ ಏನ್ ಹೇಳಿ ಇಷ್ಟಪಡ್ತೀರಿ ನೀವು? ಏನ್ ಇಷ್ಟ ಪಡೋದು, ತಣ್ಣ ನೀರ್ ಕೊಟ್ಟು ಬೇಸಿ ಆಗ್ತದ. ಎಲ್ಲೂ ಸಿಗವಲ್ತು, ಕೋಲ್ಡ್ ನೀರು ಸಿಗವಲ್ತ, ಸಿಕ್ರೂ ಬಾಳ ಸಿಗವಲ್ತ. ಅದಕ್ಕ ಇವತ್ತ ಸಾಕಾಗ್ಯದ. ಅದಕ್ಕ ಇವತ್ ಒಟ್ಟು ಹೇಳ್ರಿ ಏನಾರು. ಏನ್ ಹೆಂಗಾರ ಮಾಡ್ಸಿ ತಿಳ್ಕೊ ಹೋಗುದು. ಇನ್ನ ಎಷ್ಟ ಆಗ್ತದ? ಇನ್ನೊಂದ್ 4 ತಾಸ ಹೋಗುದು. ಕೂತೋಗಿ ಶಿವಪ್ಪನ ದರ್ಶನ ಕೊಂಡ್ರಿ. ನಾವು ಶ್ರೀಶೈಲ ಮಲ್ಲಯ್ಯ ದರ್ಶನ ಮಾಡ್ಕೊಂಡು ಬರೋದು. ಪಾತಾಳ ಗಂಗಿಗೆ ಹೋಗುದು, ನಂದಿಗೆ ಹೋಗುದು. ಎಲ್ಲಿ ಶುರು ಆಯ್ತು ನಿಮ್ದು ಶ್ರೀಶೈಲ ಹೋಗುದು? ಎಲ್ಲಿಂದ ಶುರು ಆಯ್ತು? ಹಂಗ ಮಾತಾಡೋದು ಕೂತಿದ್ರು, ಹಂಗ ಇದು ಮಾಡಿದ್ರು, ಫೋನ್ ಮಾಡಿದ್ರು ಧಾರವಾಡಿಂದ ಬರ್ತೀರಿ ಅನ್ನೋದು ಹೋಗ್ಬಿಟ್ವಿ ನಾವು. ಇದು ಕಾಶಿ ಟ್ರಿಪ್ ಚಲೋ ಆಗ್ಯದ. ಕಾಶಿ ಮಸ್ತ್ ಆಗ್ಯದ. ಇವಾಗ ಶ್ರೀಶೈಲ ಹೊಂಟಿರಿ. ಶ್ರೀಶೈಲ ಹೊಂಟೇವಿ. ನೆಕ್ಸ್ಟ್ ಸಿಗ್ತೀರಿ ಮತ್ತೆ? ನೆಕ್ಸ್ಟ್ ರಾಮೇಶ್ವರ, ಆಮೇಲೆ ಇದು. ಸೊ ನೆಕ್ಸ್ಟ್ ಯಾರಿಗಾರ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ಇವಾಗ ನಮ್ ಮದರ್ ಇಂಡಿಯಾಗ ಕೇಳಿಕೊಂಡಿವಿ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇವತ್ತು ಟ್ರೈನ್ ಜರ್ನಿ ಇದೆ ಸೋ ಫಾರ್. ಸೊ ಹಲೋ ಏನ್ ಮಾಡ್ಲಿಕ್ಕೆ? ಏನಿಲ್ಲ, ನಾವು ಎಷ್ಟು ಸಲ ಎಷ್ಟು ಟ್ರಿಪ್ ಹೊರಟ್ರು ಎಂಡ್ ಮೂಮೆಂಟ್ ತನಕ ಪ್ಯಾಕ್ ಮಾಡೋದೇ ಮುಗಿಯಂಗಿಲ್ಲ, ಬ್ಯಾಸರ ಆಗ್ಬಿಡ್ತೀವಿ. ಎಲ್ಲಾರು ಏನ್ ಮಾಡಿದ್ವಿ, ಹಿಂದಿನ ದಿವ್ಸನೇ ಮಾಡ್ಕೋಬೇಕಂತ ಎಷ್ಟು ಪ್ರಯತ್ನ ಪಟ್ರು ಆಗಿಲ್ಲ. ಮತ್ತು ಮುಂಜಾನೆ ಬಿಸ್ತ್ರಿ ಹೋಗುದು, ತಗೊಂಡ್ಬರೋದು, ಲಾಸ್ಟ್ ಮೂಮೆಂಟ್ ತನಕ ಪ್ಯಾಕಿಂಗ್ ಮಾಡಿ ಎಲ್ಲೆಲ್ಲಿ ಹೋಗಬಾರ್ದಂತ ಅನಿಸ್ತಿತ್ತು. ಜಾಸ್ತಿ ಬಾಳ ಬಂತು. ಅಂದ್ರು ಆನ್ ಟೈಮಿಗೆ ನಾವು ಸ್ಟೇಷನ್ ಬಂದ್ವಿ. ಆರಾಮಾಗಿ ಸೀಟ್ಸ್ ಎಲ್ಲ ಕರೆಕ್ಟ್ ಆಗಿ ಪ್ರತಿ ಸಲ ಅವಸರ ಆಗ್ತಿತ್ತು. ಎಂಡ್ ಮೂಮೆಂಟ್ ತನಕ ಮಾಡ್ಕೊಂಡ್ರು ಕರೆಕ್ಟ್ ಟೈಮ್ ರೀಚ್ ಆದ್ವಿ, ಆರಾಮ್ ಬಂದ್ವಿ. ಬಿಸಿಲು ಭಾಳ ಅದ, AC ಮಾಡಿಲ್ಲ ಅನ್ನೋದು ಯಾಕಪ್ಪ ಅಂತಂದ್ರೆ ಅರ್ಜೆಂಟ್ ಆಯ್ತು. ಇದಕ್ಕಿದಂಗೆ ಡಿಸೈಡ್ ಆಗಿತ್ತು, ರಿಸರ್ವೇಶನ್ ಸಿಗ್ಲಿಲ್ಲ. ಎಂತದದು ಬೇಡ ಕ್ಯಾಂಡಿ ತಗೊಂಬಂದಾರ ಇಲ್ಲ? ಬೇಡ ಚೆನ್ನಾಗಿತ್ತು. ಒಳ್ಳೆ ಊಟ ಮಾಡಿದ್ವಿ ಎಲ್ಲಾರು. ವೆರೈಟಿ ಊಟ ತಗೊಂಡ್ ಬಂದಿದ್ರು. ಆರಾಮ್ ಸ್ವಲ್ಪ ಊಟ ಆಯ್ತು. ಬಿಸಿಲು ಶೆಕೆ ಅನ್ನೋದ್ ಬಿಟ್ರೆ ಆರಾಮಾಗಿ ಎಂಜಾಯ್ ಮಾಡ. ಇದೊಂಥರ ಎಕ್ಸ್ಪೀರಿಯನ್ಸ್. ಇವತ್ತು ಬಾಳ ನೀರ್ ಕುಡಿದಾರೆ ಎಲ್ಲಾರು. ಹೌದೌದು, ಒಂದು 40 ಬಾಟಲ್ ನೀರ್ ತಗೊಂಡಿದ್ವಿ. ಅದಾದ್ಮೇಲೆ ಮತ್ತೆ ಟ್ರೈನ್ ಒಳಗಡೆನೆ ಒಂದ್ 10-12 ಬಾಟ್ಲ ತಗೊಂಡ್ವಿ ಅನ್ನಿಸ್ತದ. ಎಲ್ಲಾರು ನೀರ್ ಕುಡಿದ್ವಿ, ನೀರ್ ಕುಡಿತಾನೆ ಇದೀವಿ, ಇನ್ನೂ ಕುಡಿತಾನೆ ಇದೀವಿ. ಬಾಟ್ಲಗಳು ಫುಲ್. ಮೇನ್ ಏನಂದ್ರೆ ಕೋಲ್ಡ್ ನೀರ್ ಸಿಗೋಲ್ತಂತ, ಅದೊಂದು ಪ್ರಾಬ್ಲಮ್. ಎಲ್ಲಾರು ತಂಪಾಗ್ಲಿಕ್ಕೆ ಐಸ್ ಕ್ರೀಮ್ ಅದು ತಿನ್ಲಿಕ್ಕೆ. ಓಕೆ, ಈಗ ಸ್ವಲ್ಪ ಮಧ್ಯಾಹ್ನಕ್ಕಿಂತ ಬೆಟರ್, ಸ್ವಲ್ಪ ತಂಪಾಗ್ಯದ, ಎಷ್ಟೋ ಬೆಟರ್ ಆಗ್ಯದ, ಚಲೋ ಆರಾಮ ಎಂಜಾಯ್. ನಂಗ ಅನ್ಸೋ ಮಟ್ಟಿಗೆ ಶ್ರೀಶೈಲಂ ಒಳಗ ಶೆಕೆ ಇರಂಗಿಲ್ಲ. ಗೊತ್ತಿಲ್ಲ, ಅದೇನೋ ಒಂದ್ಸಲ ಫೀಲ್ ಆಗ್ಲಿಕ್ಕೆ. ಇಲ್ಲ, ಅಲ್ಲಿ ಆಂಧ್ರ ಪ್ರದೇಶ ಬಹಳ ಬಿಸಿಲು ಅನ್ಕೊಂತೀನಿ. Hope so better. ಸೊ ಗೈಸ್, ಇವಾಗ
ನಮ್ಮ ಅಮ್ಮಂದು ಮಾತಾಡಿದ್ರು, ಹೆಂಗ ಅನ್ನಿಸ್ತ ಕಮೆಂಟ್ ಹಾಕ್ರಿ. ಸೊ ಇವಾಗ ನೆಕ್ಸ್ಟ್ ಯಾರಿಗೆ ಕೇಳ್ಬೇಕ? ಐ ಥಿಂಕ್ ನಮ್ಮ ಅಜ್ಜ ಕೇಳೋಣ. ನಮ್ಮ ಅಜ್ಜ ಏನಂತ ಕೇಳೋಣ ಬರ್ರಿ. ಮಾತಾಡಿ ನಾ ಕೇಳ್ತೀನಿ, ಮಾತಾಡಿ. ಏನಾರ ಮಾತಾಡ, ಏನಾರ ಮಾತಾಡ, ಮಾತಾಡುಪ್ಪ. ಹೆಂಗಿತ್ತ? ಬಾಳ ಬಿಸಿಲು. ನೀರ್ ಕುಡಿದಿ? ಎಷ್ಟು ನೀರ್ ಕುಡಿದಿ ಇವತ್ತು? 2 ಬಾಟ್ಲಿ. ಹಿಡಿಯಮ್ಮ, ಮೈಕ್ ಹಿಡಿಯಮ್ಮ. ಅಲ್ಲ ಇವತ್ತ ನೀ ನಮ್ಮ ಮನ್ಯಾಗ ಬಾಳ ಚಾ ಕುಡಿಯ, ಇವತ್ ಯಾಕ ಜ್ಯೂಸ್ ಕುಡಿದಿ? ಹೌದು, ಗೋಲ್ಡ್ ಬೇಕಲ್ಲ ಅಂತ. ಫುಲ್ ಶೆಕೆ ಆಗಿತ್ತಾನ? ಅಲ್ಲ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಜ್ಜ ಇವತ್ತ ನಿಂಗೆ ಅನಿಸ್ತ ಈ ಬಿಸಿಲಾಗಿಂದ ಇದಕ್ ಬಿಸಿಲಾಗಿತ್ತಲ್ಲ, ಬಿಸಿಲು ಜರ್ನಿ ಇದೇ ಚಲೋ ಅದ ಅನಿಸ್ತು. ನಮ್ಮ ಆಳ್ಯ ಅದಕ್ಕೆ ನಮ್ಗೆ ತ್ರಾಸ ಆಗ್ಯದ. ಮೊದ್ಲು AC ಮಾಡಿಸಿದ್ರಿ, ಇವತ್ತು ಯಾಕೋ ಬೈ ಮಿಸ್ಟೇಕ್ ಸ್ಲೀಪರ್ ಮಾಡಿಸ್ಯಾರ. ಸೆಕೆ ಆಗ್ಯದ. ಹೌದು ಹೌದು. ಯಾಕೋ ಓಕೆ, ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ಇವಾಗ ನಮ್ ಕಾಕೋರ್ದ ಇಂಟರ್ವ್ಯೂ ತಗೊಳಿಗತ್ತೀವಿ. ಜರ್ನಿ ಇಂಟರ್ವ್ಯೂ ಶ್ರೀಶೈಲಮ್ದು. ಮೇನ್ ನಮ್ದು ಚೂರ್ ಸ್ಪಾಟ್ ಆಗ್ತದೆ. ಸ್ಮಾರ್ಟ್ ಇದೀವಿ ತೋರಿ, ನಾವು ಸ್ಮಾರ್ಟ್ ಇದ್ದೀವಿ. ಸ್ಮಾರ್ಟ್ ಸೊ ಇವತ್ತು ನಮ್ ಮೇನ್ ಫೈನಾನ್ಸ್, ಆಮೇಲೆ ಗೈಡ್, ಏಜೆಂಟ್, ಸೊ ಆಲ್ ರೌಂಡರ್ ಇವ್ರ. ಸೊ ಇವ್ರ ನಮ್ ಜರ್ನಿ ಎಲ್ಲ ಚಲೋ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ఎందుకు నీకు ఏసు బతుకు ఎందుకు నువ్వు బతుకుతావు. ಇವಾಗ ನಮ್ ಕಾಕೋರಿಗೆ ಹೇಳಿ ಬಂದೀವಿ. ಹಲೋ ಕಾಕ, ಹಾಯ್. ಹಿಡ್ಕೋ. ಇವತ್ತ ಈ ಜರ್ನಿ ಹೆಂಗ್ ಬಿಗನ್ ಆಯ್ತು, ಹೆಂಗ್ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು ಹೇಳ್ರಿ. ಹೇಳ್ರಿ. ಅಷ್ಟು ಹಿಡ್ಕೊಂಡಿದೆ, ಈಗ ಶುರು ಮಾಡ್ತೇನೆ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಇದಕ್ಕೆ ಮೇನ್ ಕಾರಣ ನಮ್ಮ ಮಾವ. ಯಾರು ಕಾರಣ ಆಗಿದ್ರು ಅವರ ಬಂದಿಲ್ಲ. ಯಾರು? ಗುಂಡೂರಾವ್ ಕುಲಕರ್ಣಿ. ಸೊ ಸೈಡಿಗೆ ಫೋಟೋ ಹಾಕ್ತೀನಿ ನೋಡ್ರಿ ಇವ್ರ. ಯಾಕಂದ್ರ ಅವ ಮೊಬೈಲ್ದಾಗ ವಿಡಿಯೋ ನೋಡ್ತಿದ್ದ. ಹುಬ್ಳಿಯಿಂದ ಶ್ರೀಶೈಲಕ್ಕೆ ಹೆಂಗ್ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕಂತ ಎಲ್ಲ ನೋಡಾವ. ಅವ ನೋಡಿ ಒಂದ್ಸಲ ತೋರ್ಸಿದ. ಅದಕ್ಕೆ ನಾವು ಒಂದು 4-5 ಮಂದಿ ಗಂಡ್ಮಕ್ಳು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ಬರೇ ಗಂಡ್ಮಕ್ಳು ಹೋಗಿ ಶ್ರೀಶೈಲ ದರ್ಶನ ತಗೊಳ್ಳೋಣ ಅಂತ ಡಿಸ್ಕಷನ್ ನಡೆಸಿದ್ವಿ. ಸರಿ. ಅವಾಗ ಒಬ್ಬೊಬ್ರು ಹೆಣ್ಮಕ್ಳು ಎಂಟ್ರಿ ಆದ್ರು ಒಳಗಡೆ. ಸರಿ, ಫಸ್ಟ್ ಯಾರು ಎಂಟ್ರಿ ಆದ್ರು? ಫಸ್ಟ್ ಹೆಣ್ಮಕ್ಳು ಗಂಡ್ಮಕ್ಳು ಡಿಸ್ಕಷನ್ ನಡೆದಾಗ ಹೆಣ್ಮಕ್ಳು ಬಂದ್ರು. ನಮ್ ಮಿಸಸ್ ಬಂದ್ಲು, ನಾವು ಬರ್ತೀವಿ, ನಮ್ಮನ್ ಬಿಟ್ಟು ಹೋಗಿ ಏನ್ ಮಾಡ್ತೀರಿ ಅಂತೇಳಿ. ಆಮೇಲೆ ನಮ್ ಸಿಸ್ಟರ್ ಬಂದ್ರು, ಆಮೇಲೆ ನಮ್ ವೈನಿಯರ್ ಬಂದ್ರು. ಹಿಂಗ ಮಾತಾಡ್ಕೊಂತ ನಮ್ಮ ಊರುಗಳ ಮಾವು ಫೋನ್ ಮಾಡಿದ್ವಿ. ಬರೋದವ್ರ ಎಲ್ಲ ಟೀಮ್ ಬಟಾಲಿಯನ್ ಅಂತ ಹೇಳಿ ಅವ್ರು ಬಂದ್ರು. ಹಿಂಗ ಅವ್ರು ಇವ್ರು ಸೇರ್ಕೊಂತ ಎಲ್ಲಾರು ಜಾಸ್ತಿ ಜನ ಆಗಿ 20 ಜನ ಟೂರಿಗೆ ಹೊಂಟಿವಿ. 20 ಜನದ ಒಳಗಡೆ ಮೇನ್ ಯಾರು ತಯಾರು ಮಾಡಿ ವಿಡಿಯೋ ನೋಡಿದ್ದ ಅವನ ಕ್ಯಾನ್ಸಲ್ ಆಗ್ಬಿಟ್ಟ. ಯಾಕಂತ ಕೇಳ್ಬೋದ? ಯಾಕಂದ್ರೆ ಅವ್ರ ಮನಿ ಒಳಗಡೆ ಅವ್ರ ತಾಯಿಯವ್ರು ಇದಾರೆ, ವಯಸ್ಸಾದವರು. ಅವ್ರನ್ನ ನೋಡ್ಕೋಬೇಕ ಮನ್ಯಾಗ. ಹಿಂಗಾಗಿ ಅವ್ರ ಯಾರಪ್ಪ ಅಲ್ಲೇ ಮನೆ ಒಳಗ್ ಬಿಟ್ಟು ಅವ್ರ ಅನುಪಸ್ಥಿತಿ ಒಳಗಡೆ ನಾವು ಶ್ರೀಶೈಲ ಜರ್ನಿ ಶುರು ಮಾಡೀವಿ. ಹೆಂಗ ಗೊತ್ತಿಲ್ಲ, ವಾಟ್ ಎಷ್ಟು ಸಾಧ್ಯದ ಅಷ್ಟು ಬುಕಿಂಗ್ ಮಾಡ್ಕೊಂಡಿವಿ. ಇಲ್ಲಿಂದ ರೈಲ್ವೆದಂತೂ ಎಲ್ಲ ಬುಕ್ ಆಗ್ಯಾವ. ಆಂಧ್ರವೇ ಹೋಗ್ತಾ ಬರ್ತಾ ಆಗ್ತದ. ಅಲ್ಲಿಂದ ಬಸ್ಸಿನ ಬುಕಿಂಗು ಮಾಡೀವಿ. ರೂಮಿನ ಬುಕಿಂಗು ಆಗಿಲ್ಲ, ಯಾಕಂದ್ರೆ ನಾಳೆ ಸೋಮವಾರ ಇರೋದ್ರಿಂದ ಬಹುಶಃ ಗದ್ದಲಾಗ್ಯದ. ಗೊತ್ತಿಲ್ಲ. ಅಲ್ಲಿ ಹೋಗಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಹೆಂಗ್ ದಾರಿ ತೋರಿಸ್ತಾನ ಹಂಗ ವ್ಯವಸ್ಥೆ ಆಗ್ತದ ಅಂತ ಅನ್ಕೊಂಡ್ ಬಂದೀವಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ನೋಡೋಣ ಹೆಂಗ ಆಗ್ತದ ನೋಡ್ಕೊಂಡು ಒಂದ್ ದಿವಸ ದರ್ಶನ ತಗೊಂಡ ವಾಪಸ್ ಬರ್ತೀವಿ.
ಇದು ನಮ್ಮ ಪ್ರಯಾಣದ ವಿವರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಕಮ್ ಬ್ಯಾಕ್. ಇವಾಗ ಎಲ್ಲರೂ ಸ್ವಲ್ಪ ಅರ್ಧ ಮಂದಿ ಇಂಟರ್ವ್ಯೂ ತಗೊಂಡಿನಿ. ಮೇನ್ ಯಾರು ಇದ್ದವ್ರು ಮೇನ್ ಸೊ ಅವ್ರು ತಗೊಂಡಾಗ್ಯದ. ಸೊ ಎಲ್ಲರೂ ನಾಳೆ ತಗೋತೀನಿ. ಸೊ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಭಾಳ ಅದ ಇಲ್ಲಿ, ಟ್ರೈನ್ ಎಲ್ಲ ಡಿಸ್ಟರ್ಬೆನ್ಸ್ ಅದಲ್ಲ, ಸುತ್ತಮುತ್ತ ಎಲ್ಲರೂ ಇದಾರೆ. ಸೊ ಅದಕ್ಕೆ ನಾಳೆ ಅಲ್ಲೇ ಹೋಗಿ ಮೀಟ್ ಆಗಿ ಶ್ರೀಶೈಲಂನಾಗ ಎಲ್ಲರಿಗೂ ಚಂದಾಗ ಇನ್ನೊಂದ್ಸಲ ಇಂಟರ್ವ್ಯೂ ತಗೋತೀನಿ. ಯಾಕಂದ್ರೆ ಇವತ್ತು ರಾತ್ರಿ ಕಡಿಯೋದು ಬಹಳ ಕಠಿಣ ಅದ. ಯಾಕಂದ್ರೆ ರಾತ್ರಿ 11:30 ಹೋಗ್ತೀವಿ ನಾವು ಮೇಲೆ ಮಾರ್ಕಾಪುರ್. ಅಲ್ಲಿಂದ 3 ತಾಸು ಜರ್ನಿ ಶ್ರೀಶೈಲಂಕ. ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕ. ಬಸ್ ಇರೋದು ನಮ್ಗ ಬೆಳಗ್ಗೆ 9:15. ಸೊ ರಾತ್ರಿ 11:30 9:15 ತನ ಏನೇನ್ ಮಾಡ್ತೀವಿ ಬಾಳ ಮಸ್ಕೀರಿ ಅದ. ಸೊ ಅದಕ್ಕೆ ಸ್ಟೇಟ್ ಟ್ಯೂನ್ ಆಗಿರಿ. ಮಸ್ಕೀರಿ ಅಂತೂ ಬಾಳ ಬರ್ತದೆ. ಅದನ್ನ ಹೆಂಗಿರ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಐ ಥಿಂಕ್. ಯಾಕಂದ್ರೆ ರೂಮ್ ಸಿಕ್ಕರೆ ರೂಮ್ನಾಗ ಇರೋದು, ಇಲ್ಲ ಲಾಸ್ಟ್ ಆಪ್ಷನ್ ನಮ್ಗ ಸ್ಟೇಷನ್ ಹೊಡಿತದೆ. ಸೊ ಅದಕ್ಕೆ ಮಸ್ಕೀರ್ ಇರ್ತೈತಿ ಇವತ್ತು ರಾತ್ರಿ ಕಡೆದು ಬಾಳ ಮಸ್ಕೀರ್ ಅದ. ಸೊ ಸ್ಟೇಟ್ ಟ್ಯೂನ್ ಆಗಿರಿ ಆರಾಮ. ಇವಾಗ ನೋಡ್ತಾ ಇಲ್ಲಿ ಏನ್ ಮಾಡ್ತಾ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಸ್ಟೇಟ್ ಟ್ಯೂನ್. ಸೈನಿಂಗ್ ಆಫ್, ಗೌತಮ್ ಕುಲಕರ್ಣಿ. ಬಾಯ್.